ಹಲೋ ನಮಸ್ಕಾರಗಳು ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದು ಒಳ್ಳೆ ಗೋಬಿ ಮಂಚೂರಿ ಆಯ್ತಾ. ಗೋಬಿ ಮಂಚೂರಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಹೆಂಗ್ ಮಾಡ್ತಾರೆ ನೋಡಿ, ಅದೇ ರೀತಿಯಾಗಿ ನಾನು ಮಾಡೋದು ಈಸಿಯಾಗಿ ಮನೇಲಿ ಹೇಗಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದು ಈಸಿಯಾಗಿ ನೀವು ಮನೇಲಿ ಮಾಡಬಹುದು. ಸೊ ಅದಕ್ಕೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇವಾಗ ನಾನು ಗೋಬಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಗೋಬಿನ ತಗೊಂಡಿದ್ದೀನಿ. ಆ ಗೋಬಿನ ಹೇಗೆ ಕಟ್ ಮಾಡೋದು ಅಂತ ಪ್ರೊಸೆಸ್ ತೋರಿಸಿದೀನಿ ನೋಡಿ. ನೀವು ಗೋಬಿ ಹೇಗಾದ್ರೂ ಕಟ್ ಮಾಡಿದ್ರೆ ಅದು ಆಗಲ್ಲ ನೋಡಿ. ಈ ತರ ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಜಸ್ಟ್ ಅದ್ರ ಹೂವಷ್ಟೇ ತಗೊಂಡು ನಾವು ಕ್ಲೀನ್ ಮಾಡ್ಕೋಬೇಕು. ಸೊ ಈ ತರ ನೀವು ಇದನ್ನ ಗೋಬಿನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡು, ನಾನು ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು, ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಹಳದಿ ಪೌಡರ್ ಹಾಗೂ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನ ಸಹ ಹಾಕೊಂಡಿದ್ದೀನಿ. ಏನಕ್ಕಂದ್ರೆ ಅದನ್ನ ಕ್ಲೀನ್ ಮಾಡ್ಬೇಕಲ್ಲ, ಅದ್ರ ಒಳಗಡೆ ಹುಳ ಪಟ್ಟೆ ಯಾವ್ದಿದ್ರು ಕ್ಲೀನ್ ಆಗುತ್ತೆ. ಸೊ ಈ ತರ ನೀವು ಹಳದಿ ನೀರನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಕುದಿ ಬರೋವರೆಗೆ ಇದನ್ನ ಕುದಿಸ್ಬೇಕಾಯ್ತಾ. ಇದನ್ನ ಜಾಸ್ತಿ ಬಾಯ್ಲ್ ಮಾಡಬೇಡಿ, ಅದು ಬಾಯ್ಲ್ ಮಾಡಿದ್ರೆ ಕರ್ಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಕುದಿ ಬರೋವರೆಗೆ ಇಟ್ಕೊಳ್ಳಿ ಅಷ್ಟೇ. ಆವಾಗ ಇದನ್ನ ನೀವು ಒಂದು ಅನ್ನದ ಜಾಲರಿ ಯಾವ್ದಾದ್ರು ಇರತ್ತಲ್ಲ, ಸೊ ಅದರಲ್ಲಿ ನೀರನ್ನ ಸೋಸ್ಬಿಟ್ಟು, ಅದೇ ಈ ತರ ಜಾಲರಿಲಿ ನಾನು ಸೋಸ್ಕೊಂಡಿದ್ದೀನಿ. ಇದನ್ನ ನೀರಿನ ಜಾಲರಿ ಸೋಸ್ಬಿಟ್ಟು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಒಂದು ಬ್ಯಾಟರ್ ಅಂದ್ರೆ ರೆಡಿ ಮಾಡೋಣ ಬ್ಯಾಟರ್ನ. ಸೊ ಮಸಾಲ ಈಗ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 3 ಟೇಬಲ್ ಸ್ಪೂನ್ ಮೈದಾ ಎರಡನ್ನು ಹಾಕೊಂಡಿದ್ದೀನಿ. ಅದೆರಡು ಸಹ ಸಮ ಪ್ರಮಾಣದ ಇರಲಿ, ಮೈದಾ ಮತ್ತೆ ಕಾರ್ನ್ ಫ್ಲೋರ್. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಸಹ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂತ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪೌಡರ್ ಸಹ ಆಡ್ ಮಾಡಿದ್ದೀನಿ. ಅಲ್ಲಿ ನಾನು TSP ಮತ್ತೆ TBSP ಅಂತ ಹಾಕಿದ್ದೀನಿ. TBSP ಅಂದ್ರೆ ದೊಡ್ಡ ಟೇಬಲ್ ಸ್ಪೂನ್, ಅದು ಅಂದ್ರೆ ದೊಡ್ಡ ಸ್ಪೂನ್. TSP ಅಂದ್ರೆ ಚಿಕ್ಕ ಸ್ಪೂನ್. ನೋಡಿ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಸಹ ಹಾಕಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಸಹ ಹಾಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನೂ ಸಹ ಹಾಕಿದ್ದೀನಿ. ನೀವು ಅದನ್ನೆಲ್ಲ ಒಂದೇ ಸಮಾನ ಪ್ರಮಾಣ ಹಾಕಕ್ ಕೂಡ ಸ್ಪೂನ್ ಅಳತೆನ ನೋಡ್ಬಿಟ್ಟು ಹಾಕೊಳ್ಳಿ ಆಯ್ತಾ. ಸೊ ಆವಾಗಲೇ ಚೆನ್ನಾಗಿ ಬರುತ್ತೆ. ಅಷ್ಟು ಮಸಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಸಾಲ್ಟ್ ಹಾಕಿ, ಆಮೇಲೆ ಸಾಲ್ಟ್ ಹಾಕೋಣ ಸಿರಪ್ಪಿಗೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ನ ಹಾಕಿ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಹದ ರೀತಿಯಲ್ಲಿ ಕಲ್ಸ್ಕೊಳ್ಳಿ. ಇದಕ್ಕೆ ಜಾಸ್ತಿ ನೀರು ಹಾಕ್ಬೇಡಿ, ಒಮ್ಮೆಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದೇ ತರ ಮಸಾಲ ಮಾಡ್ಕೊಳ್ಳಿ. ನೋಡಿ ಇಷ್ಟೇ ದಪ್ಪ ಇದ್ರೆ ಸಾಕು. ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಏನ್ ಕಾಣ್ತಿದೆ ಅಷ್ಟೇ ದಪ್ಪ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪನೂ ಬೇಡ, ನೀರು ಬೇಡ. ಸೊ ಇದೇ ತರ ದಪ್ಪ ಇರ್ಲಿ. ಸೊ ಇದಕ್ಕೆ ದಪ್ಪ ಇಷ್ಟು ಕಲ್ಸಾದ ನಂತರ ನಾವು ಅದೇನು ಕ್ಲೀನ್ ಮಾಡಿಟ್ಕೊಂಡಿದ್ವಲ್ಲ ಗೋಬಿನ, ಸೊ ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಕ್ಲೀನ್ ಆಗಿ ಕೋಟಿಂಗ್ ಆಗ್ಲಿ ಆಯ್ತಾ. ನೀವು ಕೋಟಿಂಗ್ ಆಗಿಲ್ಲ ಅಂತ ಇದು ಮಾಡ್ಬಿಡಿ, ಏನಕ್ಕಂದ್ರೆ ಆ ಮಸಾಲನ ಕರೆಕ್ಟ್ ಆಗಿ ಎಲ್ಲದಕ್ಕೂ ಕೋಟಿಂಗ್ ಆದ್ರೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಮಸಾಲ ಆದ್ರೆ ಏನಾಗುತ್ತೆ ಅಂದ್ರೆ ಅದು ಗೋಬಿ ಆಗಲ್ಲ, ಬಜ್ಜಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೋಟಿಂಗ್ ಮಾತ್ರ ಲೈಟ್ ಆಗಿರ್ಲಿ. ಸೊ ಇದೇ ತರ ಲೈಟ್ ಆದ್ಮೇಲೆ ನೀವು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸಾದ್ಮೇಲೆ ನೋಡಿ ಈ ತರ ಗೋಬಿನ ಇಡ್ತಾ ಬನ್ನಿ ಆಯ್ತಾ. ಇದನ್ನ ನೀವು ಒಮ್ಮೆಲೆ ಮುದ್ದೆ ಮಾಡಿ ಬಿಡ್ಬೇಡಿ, ಇದನ್ನ ಸಿಂಗಲ್ ಆಗಿ ಬಿಡ್ತಾ ಬನ್ನಿ. ಏನಕ್ಕಂದ್ರೆ ಅದು ಚೆನ್ನಾಗಿ ರೋಸ್ಟ್ ಆಗಿ ಚೆನ್ನಾಗಿರುತ್ತೆ. ನೀವು ಈ ತರ ಆಯಿಲಲ್ಲಿ ಗೋಬಿನ ಹಾಕಿದ್ಮೇಲೆ ಒಮ್ಮೆಲೆ ನೀವು ಇದಕ್ಕೆ ಸೌಟ್ ಹಾಕ್ಬೇಡಿ ಆಯ್ತಾ. ಒಮ್ಮೆಲೆ ಸೌಟ್ ಹಾಕಿದ್ರೆ ಇದೇನಾಗುತ್ತೆ ಹೇಳಿ, ನಿಮ್ಮ ಕೋಟಿಂಗ್ ಎಲ್ಲ ಬಿಟ್ಬಿಟ್ಟು, ಕೋಟಿಂಗ್ ಎಲ್ಲ ಆಯಿಲಲ್ಲಿ ಇರುತ್ತೆ, ಗೋಬಿ ಮಾತ್ರ ಸೌಟಲ್ಲಿ ಬಂದ್ಬಿಡುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ನೀವು ಒಂದು 2 ಮಿನಿಟ್ಸ್ ಬಿಟ್ಟು ಇದನ್ನ 2-3 ಮಿನಿಟ್ಸ್ ಬಿಟ್ಟು ಈ ತರ ಸೌಟ್ನ ಹಾಕ್ಬಿಟ್ಟು ಒಮ್ಮೆಲೆ ಮುಗ್ಚಾಕಿ ಸಾಕು. ಸೊ ಇದನ್ನ ನಾನು ಡೀಪ್ ಆಗಿ ಡ್ರೈ ಮಾಡಿದ್ದೀನಿ, ಸ್ವಲ್ಪ ಗರ್ಗರಿಯಾಗಿ. ನಾನು ಜಾಸ್ತಿ ಸ್ಮೂತ್ ಮಾಡಿದೆ, ಏನಕ್ಕಂದ್ರೆ ಗೋಬಿ ಮಾಡೋತ್ತಿಗೆ ಡೀಪ್ ಆಗಿ ಗರ್ಗರಿ ಆಗಿದ್ರೆ ಚೆನ್ನಾಗಿರುತ್ತೆ. ಸಿರಪ್ ಮತ್ತೆ ಗರ್ಗರಿ ಗೋಬಿ ತಿನ್ನಕ್ಕೆ ಇನ್ನು ಮಜಾ ಬೇರೆ. ಸೊ ಈ ತರ ನೀವು ಗರ್ಗರಿಯಾಗಿ ಗೋಬಿ ಮಾಡಿ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ ಆಯ್ತಾ. ಜಾಸ್ತಿ ಎಲ್ಲ ಕತ್ಸಕ್ ಹೋಗ್ಬೇಡಿ, ಸ್ವಲ್ಪ ಜಸ್ಟ್ ಕ್ರಿಸ್ಪಿ ಆಗ್ಲಿ, ಸ್ವಲ್ಪ ಗರ್ಗರಿ ಆಗ್ಲಿ ಅಲ್ಲಿವರೆಗೆ ಅದನ್ನ ಸೈಡ್ ಅಲ್ಲಿ ಇಟ್ಬಿಟ್ಟು, ಇವಾಗ ನಾನು ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿದ್ದೀನಿ. ಅದನ್ನ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಇದನ್ನ ಇದಕ್ಕೆ ಹಾಕೊಂಡಿದ್ದೀನಿ ಆಯಿಲ್ಗೆ. ಆಮೇಲೆ ಸ್ವಲ್ಪ ಶುಂಠಿನ ಹಾಕಿದ್ದೀನಿ, ಒಂದು ಇಂಚ್ ಆಗುವಷ್ಟು. ಸೊ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ. ಒಂದು ಕಾಲ್ ಭಾಗ ಅಷ್ಟು ಹಾಗೆ ಇಡ್ತಿದ್ದೀನಿ, ಯಾಕಂದ್ರೆ ಆಮೇಲೆ ಗಾರ್ನಿಶ್ ಮಾಡಕ್ಕೆ. ಸೊ ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡಾದ ನಂತರ ನಾನಿಲ್ಲಿ ರೆಡ್ ಚಿಲ್ಲಿ ಪೇಸ್ಟ್ ನ ಹಾಕ್ತಿದ್ದೀನಿ. ರೆಡ್ ಚಿಲ್ಲಿ ಪೇಸ್ಟ್ ಮಾಡೋದು ಈಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸ್ ನ ತಗೊಂಡಿದ್ದೀನಿ. ಇದನ್ನು ನಾನು ಹೋಮ್ ಮೇಡ್, ನಿಮ್ಗೆ ಶಾಪಲ್ಲೂ ಸಿಗುತ್ತೆ, ನಾ ಇದೆಲ್ಲ ಹೋಮ್ ಮೇಡ್ ಮಾಡಿರೋದು. ಸೊ ನೀವು ಬೇಕಾದ್ರೆ ಅಂಗಡಿಯಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ತಂದ್ಕೊಂಡು ಮಾಡ್ಬೋದು. ಸೊ ಇದನ್ನ ನೀವು ಚೆನ್ನಾಗಿ ಫ್ರೈ ಮಾಡಿ ಆಯ್ತಾ. ಇದನ್ನು ಫ್ರೈ ಮಾಡಾದ್ಮೇಲೆ ಸ್ವಲ್ಪ ನಾನು ಸೋಯಾ ಸಾಸ್ ನ ಹಾಕ್ತಿದ್ದೀನಿ, ಡಾರ್ಕ್ ಸೋಯಾ ಸಾಸ್. ಇದನ್ನು ಸಹ ನಿಮ್ಗೆ ಅಂಗಡಿಯಲ್ಲಿ ಸಿಗೋದು. ಸೊ ಇದನ್ನ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ರೆ ಸಾಕು. ಚೈನೀಸ್ ಫುಡ್ ಆದ್ರಿಂದ ಈ ಸಾಸ್ ಯಾವ್ದು ಆಗ್ಲಿ ಅಂದ್ರೆ ಅದು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಚೈನೀಸ್ ಫುಡ್ಗೆ ಮಂಚೂರಿ ಎಲ್ಲ ಮಾಡ್ಲಿಕ್ಕೆ ಸಾಸ್ ಅಗತ್ಯ ಇದ್ದೇ ಇರುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರ್ನ ಆಡ್ ಮಾಡಿ. ನಂಗೆ ಸಿರಪ್ ಸ್ವಲ್ಪ ಜಾಸ್ತಿ ಬೇಕು ಗ್ರೇವಿ ತರ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರ್ನ ಆಡ್ ಮಾಡ್ತಿದ್ದೀನಿ. ಈಗ ಇದನ್ನ ಸ್ವಲ್ಪ ಥಿಕ್ನೆಸ್ ತರಲಿಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕ್ಬಿಟ್ಟು, ಈ ಕಾರ್ನ್ ಫ್ಲೋರ್ ನೀರ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನೀವೇನೋ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಮತ್ತೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿದ್ರೆ ಇನ್ನ ಜಾಸ್ತಿ ಗ್ರೇವಿ ಆಗುತ್ತೆ, ಮತ್ತೆ ಅದೇ ಥಿಕ್ನೆಸ್ ಅಲ್ಲಿ ಇರುತ್ತೆ. ಸೊ ಈಗ ಇದಕ್ಕೆ ನಾನು ಒಂದ್ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾನು ಕರೆದಿಟ್ಕೊಂಡಂತಹ ಗೋಬಿನ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನೋಡಿ ಈ ತರ ಮಿಕ್ಸ್ ಮಾಡಿದೆ. ಈಗ ಇದನ್ನ ನೀವು ಈ ತರ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಆ ಸಿರಪ್ ಎಲ್ಲ ಕರೆಕ್ಟ್ ಆಗಿ ಕೋಟ್ ಆಗುತ್ತೆ ಆ ಗೋಬಿಗೆ. ನೋಡಿ ಈ ತರ ಕೋಟ್ ಆಗಿದೆ ಚೆನ್ನಾಗಿ.
ಆ ಕ್ರಿಸ್ಪಿ ಮತ್ತೆ ಈ ಸಾಸ್ ಎರಡನ್ನು ನೀವು ಜೊತೆಲಿ ತಿನ್ನೋದ್ರಿಂದ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಯ್ತಾ. ನೀವು ಇದೇ ರೀತಿಯ ರೆಸಿಪಿನ ನೀವು ನಮ್ಮ ಮನೇಲಿ ಟ್ರೈ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ಮಾಡ್ಬೇಕಂತ ಕಮೆಂಟ್ ಸಹ ಮಾಡಿ. ನಾನೀಗ ಹೇಳ್ತೇನೆ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಎಲ್ಲ ನಾನು ಪೇಸ್ಟ್ ಎಲ್ಲ ಹೇಗೆ ಮಾಡೋದು ಮನೆ ತೋರಿಸ್ತೀನಿ. ಅದಕ್ಕೋಸ್ಕರ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಅಲ್ಲಿವರೆಗೂ ಸಿಗೋಣ. ಟಾಟಾ, ಬೈ ಬೈ.